ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇವತ್ತು ನಾವು ಮಾತಾಡ್ತಿರುವ ವಿಷಯ ಒಂದು ಸಾಮಾನ್ಯ ಸುದ್ದಿಯಲ್ಲ. ಇದು ನಮ್ಮ ಸಮಾಜವನ್ನ ಯೋಚಿಸುವಂತೆ ಮಾಡುವ ಗಂಭೀರ ವಿಷಯ. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣಗಳು ಪದೇ ಪದೇ ಬೆಳಕಿಗೆ ಬರುತ್ತಿವೆ. ಇಂತಹ ಘಟನೆಗಳು ನಡೆದಾಗ ಕೇವಲ ಒಂದು ಕುಟುಂಬವಷ್ಟೇ ಅಲ್ಲ, ಇಡೀ ಸಮಾಜವೇ ನೋವು ಅನುಭವಿಸುತ್ತದೆ. ಒಬ್ಬ ಸಂತ್ರಸ್ತರ ಜೀವನ, ಅವರ ಕುಟುಂಬದ ಕನಸುಗಳು ಮತ್ತು ಭವಿಷ್ಯದ ಮೇಲೆ ಇಂತಹ ಘಟನೆಗಳು ಆಳವಾದ ಪರಿಣಾಮ ಬೀರುತ್ತವೆ. ಇಂತಹ ಪ್ರಕರಣಗಳಲ್ಲಿ ನಮಗೆ ಮೊದಲ ಆದ್ಯತೆ ಏನಿರಬೇಕು? ಸಂತ್ರಸ್ತರಿಗೆ ನ್ಯಾಯ ಸಿಗಬೇಕು, ತನಿಖೆ ಪಾರದರ್ಶಕವಾಗಿ ನಡೆಯಬೇಕು ಮತ್ತು ತಪ್ಪಿತಸ್ಥರು ಯಾರೇ ಆಗಿರಲಿ ಕಾನೂನಿನ ಪ್ರಕಾರ ಶಿಕ್ಷೆಯಾಗಬೇಕು. ಅದೇ ಸಮಯದಲ್ಲಿ ತನಿಖೆ ಪೂರ್ಣಗೊಳ್ಳುವ ಮೊದಲು ಯಾರನ್ನೂ ತಪ್ಪಿತಸ್ಥರು ಎಂದು ತೀರ್ಮಾನಿಸುವುದು ಅಥವಾ ಪರಿಶೀಲಿಸದ ಮಾಹಿತಿಯನ್ನು ಹಂಚಿಕೊಳ್ಳುವುದು ಸರಿಯಲ್ಲ. ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವೇ ನಿಮಿಷಗಳಲ್ಲಿ ಹಲವು ರೀತಿಯ ಸುದ್ದಿಗಳು ಹರಡುತ್ತವೆ. ಆದರೆ ಪ್ರತಿಯೊಂದು ಮಾಹಿತಿಯೂ ಸತ್ಯವಾಗಿರಬೇಕೆಂದಿಲ್ಲ. ಆದ್ದರಿಂದ ಅಧಿಕೃತ ಮೂಲಗಳಿಂದ ಬಂದ ಮಾಹಿತಿಯನ್ನೇ ನಂಬೋಣ ಮತ್ತು ವದಂತಿಗಳಿಗೆ ಅವಕಾಶ ಕೊಡಬೇಡ. ಈ ರೀತಿಯ ಘಟನೆಗಳನ್ನು ತಡೆಯಲು ಕೇವಲ ಕಠಿಣ ಕಾನೂನು ಇದ್ದರೆ ಸಾಕಾಗುವುದಿಲ್ಲ. ಕುಟುಂಬದಲ್ಲಿ ಮಕ್ಕಳಿಗೆ ಉತ್ತಮ ಮೌಲ್ಯಗಳನ್ನು ಕಲಿಸುವುದು, ಶಾಲೆಗಳಲ್ಲಿ ಜಾಗೃತಿ ಮೂಡಿಸುವುದು, ಮಹಿಳೆಯರ ಸುರಕ್ಷತೆಗೆ ಸೂಕ್ತ ವ್ಯವಸ್ಥೆ ಮಾಡುವುದು ಮತ್ತು ಸಮಾಜವಾಗಿ ಪ್ರತಿಯೊಬ್ಬರೂ ಜವಾಬ್ದಾರಿಯಿಂದ ವರ್ತಿಸುವುದು ಅಗತ್ಯ. ನಿಮ್ಮ ಅಭಿಪ್ರಾಯದಲ್ಲಿ ಇಂತಹ ಅಪರಾಧಗಳನ್ನು ಕಡಿಮೆ ಮಾಡಲು ಯಾವ ಕ್ರಮಗಳು ಹೆಚ್ಚು ಪರಿಣಾಮಕಾರಿ? ಕಾನೂನು ಇನ್ನಷ್ಟು ಕಠಿಣವಾಗಬೇಕಾ? ಸಾರ್ವಜನಿಕ ಜಾಗೃತಿ ಹೆಚ್ಚಾಗಬೇಕಾ? ಅಥವಾ ಎರಡೂ ಅಗತ್ಯವೇ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ಈ ಲೈವ್ ನೋಡುತ್ತಿರುವ ಪ್ರತಿಯೊಬ್ಬರಿಗೂ ನಮ್ಮ ಮನವಿ: ಸಂತ್ರಸ್ತರ ಗೌಪ್ಯತೆಯನ್ನು ಗೌರವಿಸಿ. ಅವರ ಹೆಸರು, ಫೋಟೋ ಅಥವಾ ಗುರುತನ್ನು ಬಹಿರಂಗಪಡಿಸುವಂತಹ ಪೋಸ್ಟ್ಗಳನ್ನು ಹಂಚಿಕೊಳ್ಳಬೇಡಿ. ನೋವಿನ ಸಮಯದಲ್ಲಿ ಅವರಿಗೆ ಬೆಂಬಲ ನೀಡೋಣ, ವದಂತಿಗಳನ್ನು ಅಲ್ಲ. ಕೊನೆಯದಾಗಿ ನಮ್ಮ ಆಶಯ ಒಂದೇ: ಸತ್ಯ ಹೊರಬರಲಿ, ನ್ಯಾಯ ದೊರಕಲಿ. ಇಂತಹ ಘಟನೆಗಳು ಮರುಕಳಿಸದ ಸುರಕ್ಷಿತ ಸಮಾಜ ನಿರ್ಮಾಣವಾಗಲಿ.